ಎಸ್ ಪರ್ಟಿಕ್ಯುಲರ್ ಆಗಿ ಸಿನಿಮಾದ ಲಿರಿಕ್ಸ್ಗಳು ಸೌಂಡ್ ಮಾಡ್ತಾ ಇರುವಂಥದ್ದು. ಸೊ ಆ ಲಿರಿಕ್ಸ್ ಸಹಜವಾಗಿ ಸಿನಿಮಾಗೆ ಆಪ್ಟ್ ಆಗಿರ್ಬೋದು. ಬಟ್ ಫಸ್ಟ್ ಒಂದು ಹೊರಗಡೆ ಬಂದಾಗ ಏನು ಎನ್ನುವಂಥದ್ದು ಒಂದು ಸಿನಿಮಾ ಅಂದಾಗ ಒಂದಿಷ್ಟು ಚರ್ಚೆಗಳಾಗುವಂಥದ್ದು, ವಿವಾದಗಳಾಗುವಂಥದ್ದು ಇರುತ್ತೆ. ಸೊ ನಾನು ವಿವಾದ ಅಂತ ಕೇಳ್ತಾ ಇಲ್ಲ. ಆ್ಯಸ್ ಯೂಶ್ವಲ್ ಬಕೆಟ್ ಹಿಡಿಯಲ್ಲ, ಯಾರು ಒಬ್ಬರೇ ಬೆಳೆದು ನಿಂತವ್ರೆ, ಈ ಥರದ ಸಾಲುಗಳು ನಿಮಗೆಲ್ಲ ಆಪ್ಟ್ ಆಗ್ತಾ ಇದೆಯಾ ಅಂತನಾ ಹೆಂಗೆ ಅಂತ? ಇಲ್ಲ ಬಿಡು, ಹಂಗಲ್ಲ. ನೀವು ಸುಮ್ಮನೆ ಲೆಟಸ್ ನಾಟ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ. ಸಿನಿಮಾ ಅಲ್ಲಿ ಒಂದು ಪಾತ್ರಕ್ಕೆ ಬರ್ದಿರೋ ಅಂಥದ್ದು. ಆ್ಯಂಡ್ ಇದು ಒಂದು ವರ್ಷದ ಹಿಂದೆನೇ ಬರೆದ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅಂದರೆ ಡೈರೆಕ್ಟರ್ ಟೀಮ್ ಮಂಜು ಅವರೆಲ್ಲ ಸೇರ್ಕೊಂಡು ಬರ್ತಿರೋದು. ಸೊ ಯಾರಿಗೂ ಏನೂ ರಿಲೇಟ್ ಮಾಡ್ತಾಯಿಲ್ಲ ಬ್ರೋ, ಸತ್ಯವಾಗ್ಲೂ. ಸುಮ್ಮನೆ ಹಂಗಲ್ಲ, ಸುಮ್ಮನೆ ಲೆಟಸ್ ನಾಟ್ ಅಸ್ಯೂಮ್ ಮಾಡ್ಕೊಳ್ಳೋದೇ ರಾಂಗ್. ಆ ಥರ ಎಲ್ಲ ಯಾರ ತಲೆಯಲ್ಲೂ ಇಲ್ಲ ಬ್ರೋ. ಎಸ್ ಆ್ಯಸ್ ಯೂಶ್ವಲ್ ಧ್ರುವ ಅವರು ಕೇಡಿಯಲ್ಲಿ ಮಚ್ಚಿಡಿತಾ ಇದ್ದಾರೆ. ಈಗ ಸಮಾಜದಲ್ಲಿ ತುಂಬ ಘಟನೆಗಳು ನಡೀತಾ ಇರುತ್ತೆ. ಈ ಮಚ್ಚಿಡಿ ಅಂಥದ್ದು ಕೆಲವು ಸಾರಿ ಒಳ್ಳೆ ಕಾರಣಕ್ಕೂ ಆಗ್ಬೋದು, ಕೆಟ್ಟ ಕಾರಣಕ್ಕೂ ಆಗ್ತಿರುತ್ತೆ. ಸೊ ಧ್ರುವ ಅವ್ರು ಪರ್ಟಿಕ್ಯುಲರಾಗಿ ಮಚ್ಚಿಡಿಯೋಂಥ ಸಿಚುವೇಶನ್ ಯಾಕೆ ಬರುತ್ತೆ? ಜೀವನದಲ್ಲಿ ಯಾವತ್ತಾದರೂ ತುಂಬ ಕೋಪ ಬಂದು ಮಚ್ ತೊಗೊಂಬಿಡ್ಬೇಕಂತ ಅನಿಸಿದ್ದು ಯಾವತ್ತಾರು ಇದೆಯಾ ಹೆಂಗೆ? ಇಲ್ಲ ಬ್ರೋ, ಆ ಥರ ಎಲ್ಲ ಅನಿಸಿಲ್ಲ. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಮಚ್ಚಿಡಿತಾ ಇದ್ದಾರೆ ಅಂದರೆ ಒಂದು ರೀಸನ್ ಇದೆ, ಏನು ಅನ್ನೋದು ನೀವು ಸಿನಿಮಾಲೇ ನೋಡಬೇಕು. ಸಹಜವಾಗಿ ಒಂದಿಷ್ಟು ಲಾಂಗು ಮಚ್ಚಿಗೆ ತುಂಬ ಒಂದು ಟ್ರೆಂಡ್ ಇದೆ ಸ್ಯಾಂಡಲ್ವುಡಲ್ಲಿ. ಆ ಥರದ ಸಿನಿಮಾಗಳು ಬಂದಾಗ ಒಂದು ಮಾಸ್ ಅಟ್ರಾಕ್ಷನ್ಗೆ ಆ ಥರದ ಘಟನೆಗಳನ್ನು ಸೀನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಇದು ನಿಮಗೆ ಈ ಪಾತ್ರ ಮಚ್ಚಿಡಿ ಅಂತ ಸನ್ನಿವೇಶದ ವಿಚಾರ ಹೇಳೋಂಥದ್ದಾದರೆ ಪ್ರೇಮ್ ಅವ್ರ ಸ್ಟೈಲೇ ಬೇರೆ ಇರುತ್ತೆ, ಹೆಂಗೆ ಟ್ರೆಂಡ್ ಆಗುತ್ತೆ ಅಂತ ನಾನು ಈಗಾಗಲೇ ಕುತೂಹಲ ಇದೆ. ಇಲ್ಲ, ಸಿಚುಯೇಷನ್ ಚೆನ್ನಾಗಿದೆ. ಬಟ್ ಏನಕ್ಕೆ ಅನ್ನೋದೆಲ್ಲ ರಿವೀಲ್ ಮಾಡಬಾರ್ದಲ್ವ ಇಷ್ಟು ಬೇಗ. ಸಿನಿಮಾ ನೋಡಾದ್ಮೇಲೆ ಅದಿಲ್ಲ ಅಂದರೆ ಆ ಫ್ಲೇವರ್ ಹೊಟ್ಟೋಗುತ್ತೆ ಇವಾಗಲೇ ರಿವೀಲ್ ಮಾಡಿದ್ರೆ. ಸೊ ಆ ಫ್ಲೇವರ್ನ ಕಾಪಾಡ್ಕೊಳ್ಳೋಣ, ಸಿನಿಮಾಲಿ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ.